ಮಾಡ್ಲಿಕ್ಕೆ ಆಗ್ತದ? ಈಗ ಒಬ್ಬನೇ ಮಾಡ್ತಾನಲ್ಲ. ಮುಂದುವರೆದು ಹೋಗು. ಇಲ್ಲ ನಮ್ಮವರಿದ್ದಾರೆ ತಂಡ ಕಟ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ಹೊಂಡಕ್ಕೆ ಹಾಕುವುದಕ್ಕೆ ಹೆಚ್ಚು ದಿನ ಬೇಕಾಗುದಿಲ್ಲ ನಿನಗೇನು? ತಂಡ ಕೊಟ್ಲಿಕ್ಕಂತೂ ನಿನ್ನ ಹತ್ರ ಆಗುವುದಿಲ್ಲ. ಕೊಟ್ಟದವ್ರು ಹೊಂಡಕ್ಕೆ ಹಾಕ್ತಿ ಅಂತ ಗೊತ್ತುಂಟು. ಈಗ ಕಟ್ಟಿದ್ದಿ ಅಂತ ಆದ್ರೆ ಹೊಂಡ ಸಿದ್ಧ ಆಗಿದೆ ಅನ್ನೋದೇ ಅರ್ಥ. ಅದು ಎಲ್ಲಿ ಅಂತ ನಾ ಹುಡುಕ್ತೇನೆ, ನೋಡೋಣ. ನಾಡಾಡಿ ಭಾಷೆಯಲ್ಲಿ ಹೇಳುವುದಾದ್ರೆ ಗೋರ್ಕಳ್ಳ ಅಂತ ಹೇಳುವುದು ಇವನಿಗೆ. ಹೌದೌದು. ಇವನ ಈ ತನವನ್ನ ಕಂಡೇ ಆ ಸಿರಿದೇವಿ ಒಲಿದು ನಿಂತವಳಂತೆ. ಆ ದಿವಸ ಆ ಮಾಲಿಕೆಯನ್ನು ಹಾಕಿದ ಆ ಸಮಯದಲ್ಲೇ ಅಲ್ವಾ? ಹೌದೌದು. ಎಲ್ಲ ಉಂಟು ಹೊಂಡ? ಎಲ್ಲುಂಟು ಕೇಳಿದ. ಆಳ ಸ್ವಲ್ಪ ಕಡಿಮೆ ಆಯ್ತು, ಮತ್ತೆ ತೆಗಿಲಿಕ್ಕೆ ಹೋಗಿದ್ದಾರೆ. ಆಳ ಕಡಿಮೆ ಅಂದ್ರೆ ನೀ ಬಿದ್ದೆ, ಹಾಗಾಗಿ ಕಡಿಮೆ ಆಯ್ತು ಆಳ. ನಿನ್ನ ಕೆಡಗು ಹೊಂಡ ಇಲ್ಲುಂಟ ಪುಣ್ಯಾತ್ಮ? ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಹೊಂಡವನ್ನ ಸಮತಟ್ಟಾಗಿಸುವವ ನೀನೆ, ಎಲ್ಲಿ ಬೇಕಾದ್ರೂ ಮತ್ತೆ ಹೊಂಡ ತೋಡುವವನು ನೀನೆ, ಅದು ನಮ್ಗೆ ಗೊತ್ತುಂಟು. ನಾಟಕ ರಂಗದಲ್ಲಿ ಇರುವ ಎಲ್ಲರನ್ನ ಕುಣಿಸುವ ಸೂತ್ರಧಾರಿ ನೀನು. ನನ್ನಲ್ಲಿ ನಡೆಯಲಿಕ್ಕಿಲ್ಲ, ಅದನ್ನ ತಿಳಿ ಮೊದಲಾಗಿ. ಇದು ಲಕ್ಷ್ಮಿ ಆ ಸುಟ್ಟು ಮುಸುಡಿಗೆ ಆ ಬಿಳಿ ಹಲ್ಲು ತೋರಿಸೆ ಹಾಳಾಗೋಗ್ಲಿಕ್ಕೆ ನಮ್ಮವರನ್ನ ಹಾಳು ಮಾಡಿದ್ದೆ ಈ ಬಿಳಿ ಹಲ್ಲು. ಇದು ಲಕ್ಷ್ಮಿ ಎಂತದು? ಎಲ್ಲಿದ್ದಾಳೆ? ವೈಕುಂಠದಲ್ಲಿ. ಎಲ್ಲಿ ವೈಕುಂಠದಲ್ಲಿ? ಎಲ್ಲಿ ವೈಕುಂಠದಲ್ಲಿ ಅಂದ್ರೆ ವೈಕುಂಠ ಅಲ್ಲೇ. ವೈಕುಂಠದಲ್ಲಿ ಮತ್ತೆ ಯಾರಿದ್ದಾರೆ? ಮತ್ತೆ ಬೇಕಾದ ಜನ ಇದ್ದಾರೆ. ನಿನಗೆ ಯಾರು ಬೇಕು? ಯಾರನ್ನೂ ಬಿಡುವುದಿಲ್ಲ. ಲಕ್ಷ್ಮಿ ರಟ್ಟೆಗೆ ಕೈ ಹಾಕ್ತೇನೆ ಇವತ್ತು. ಕನ್ನಡ ಇಷ್ಟೊತ್ತಾಡ್ತಾ ಇದ್ದ ಇವ್ ಹೀಗೆ ಮಾಡ್ತೇನೆ. ನಿನ್ನ ಹೆಂಡತಿ ಲಕ್ಷ್ಮಿಯ ರಟ್ಟೆಗೆ ಕೈ ಹಾಕ್ತೇನೆ ಅಂತ ನಗಡು ಹಾಕು ನೋಡುವ. ಹಾಕುದಂತದ್ದು ದರ ದರನ ಎಳ್ಕೊಂಡು ಹೋಗ್ತೇನೆ. ನಮ್ಮಲ್ಲಿಗೆ ತಡೆಯಲಿಕ್ಕಾಗ್ತದ್ಯಾ? ನೋಡು ಲೆಕ್ಕ ಹಾಕು ಎಂತ ತಪ್ಪುದೆ ಅಂತ. ಮಾತಾಡಿದ್ರು ಹೋಯ್ತು. ಅಂಧಕಾಸುರನ ಅಮಿತ ಬಲವ ವೀಕ್ಷಿಸಿ, ಅಂಧಕಾಸುರನ ಅಮಿತ ಬಲವ ವೀಕ್ಷಿಸಿ ವಿದಿತನಿಂದಲಿ ಪಡೆದುಕೊಂಡಿಯ ವರಬಲ ಇನ್ನಿಹುದೇ. ಈತ ಮೂಲವು ಈತಗೆ ಶೂಲವಾಗಿಹುದೆಂದು ದೃಢವರತು ಇಲ್ಲಿ ತನ ಜಯಿಸುವವರಿಲ್ಲೆನುತ್ತ ಸಾರಿದನು ಹರಿಯೆಂದು. ಇದು ಬರಬೇಕು ಅಂತಲೇ ಅಲ್ಲಿಂದ ಬಂದದ್ದಲ್ವಾ? ಯಾರು? ಆ ಅಂಧಕಾಸುರ. ಅವು ಬರದೇ ಇದ್ರೆ ಈ ಪ್ರಸಂಗ ಇಷ್ಟೊತ್ತಿಗೆ ಹೀಗೆ ಆಗ್ತಿತ್ತ? ಸತ್ಯ ಹೇಳ್ತೇನೆ, ಇನ್ನು ಮತ್ತೆ ನನ್ನ ಎದುರುಗಡೆಯಲ್ಲಿ ಆ ಅಂಧಕಾಸುರ ಬಂದದ್ದೇ ಹೌದು ಅಂತ ಆದ್ರೆ ಹೊಂಡ ಸುದ್ದಿ ಮಾತ್ರ ಹೇಳುದಿಲ್ಲ ನಾನು. ಪೂರ್ಣ ಮಾತು ಹೊಂಡದಲ್ಲೇ ಮುಗಿಸೋದವ. ಹಾಗಾಗಿ ಹೋರಾಟವನ್ನು ಮಾಡಬೇಕು ಎನ್ನುವ ಕಾರಣಕ್ಕೋಸ್ಕರ ಇವನಲ್ಲಿ ಅಣಿಯಾದದ್ದು ಹೌದು. ಗೆಲುವಾಗುವುದಿಲ್ಲ ಎನ್ನುವಂತ ವಿಚಾರ ನನಗೆ ಗೊತ್ತಿದ್ದರೂ ಸಹ ಬಂದ. ಯಾಕೆ? ಹೋರಾಟ ಮಾಡಬೇಕಾದದ್ದು ನನಗೆ ಅನಿವಾರ್ಯ ಪರಿಸ್ಥಿತಿ. ಹೋರಾಟವನ್ನ ಕೊಟ್ಟೆ, ಪರಿಣಾಮ ಯುದ್ಧದಲ್ಲಿ ನನಗೆ ಸೋಲೆನ್ನುವುದಾಯಿತು. ಸೋಲಾಗ್ತದೆ ಎನ್ನುವುದು ಗೊತ್ತುಂಟು. ಕಾರಣ ಇವ ಪಡೆದಿರುವಂತ ವರಬಲ ಹಾಗುಂಟು. ಇವನನ್ನ ಶಿವ ಅಲ್ಲದೆ ಮತ್ತೊಬ್ಬರು ಜಯಿಸುವುದಕ್ಕೆ ಸಾಧ್ಯವೇ ಇಲ್ಲ. ಈಗ ನನ್ನ ಪಾಲಿಗೆ ಸೋಲಾಗಿದೆ ಅಂತ ಆದ್ರೆ ಇಲ್ಲೇ ಮರುಗುತ್ತಾ ಕುಳಿತುಕೊಳ್ಳುವುದಲ್ಲ, ಆದಷ್ಟು ಬೇಗ ಹೋಗಿ ಕಡೆಯ ದಿಕ್ಕಿನ ಒಡೆಯ ಮೃಡನನ್ನ ಕಾಣ್ತೇನೆ.
ಪಶುಪತಿ ಕೇಳು ಕೇಳು ಪಶುಪತಿ ಕೇಳು ನಾ ಬೇಳುವ ಸೋಜಿಗ ಕೇಳು ನಾ ಬೇಳುವ ಸೋಜಿಗ ಕೇಳು ಅಂಧಕನೆಂಬವ ಭೂರಿ ಬಲಾನ್ವಿತ ಅಂಧಕನೆಂಬವ ಭೂರಿ ಬಲಾನ್ವಿತ ಬಲದಿಂದಟ್ಟುತ್ತ ಸುರರೆಲ್ಲರೂ ಕೇಳು ಪಶುಪತಿ ಕೇಳು ನಾ ಬೇಳುವ ಸೋಜಿಗ ಕೇಳು ಕೇಳು ಇಲ್ಲಿವರೆಗಾಗಿ ಬರ್ತೇನೆ ಎನ್ನುವ ನಿರೀಕ್ಷೆ ಬಹುಶಃ ನಿನಗೂ ಇರಲಿಲ್ಲ ಬರುವ ಅಗತ್ಯವೂ ನಿನಗಿರಲಿಲ್ಲ. ಇವತ್ತು ಬರಬೇಕಾದ ಪ್ರಸಂಗ ಬರ್ತದೆ ಅಂತ ನಾನು ಎಣಿಸಿಕೊಳ್ಳೂ ಇಲ್ಲ. ಬಂತು ಅಂತ ನಾನು ತಿಳ್ಕೊಳ್ತೇನೆ, ಏನು ಅಂತ ನೀನು ಹೇಳ್ಬೇಕು. ಆದ್ರೆ ಸಂತೋಷ ಏನು ಗೊತ್ತುಂಟ, ಏನು ಈ ಪ್ರಸಂಗದಲ್ಲೊಂದು ನಿನ್ನೆದುರುಗಡೆಯಲ್ಲಿ ಬರುವ ಅವಕಾಶ ನನಗೂ ಬಂತು ನೋಡು. ಅದು ಪರಸ್ಪರ ಅಲ್ವಾ ಭವ? ಬರುವುದಕ್ಕೆ ಕಾರಣ ಉಂಟು. ಏನದು? ನನ್ನದ್ದೇ ಆಗಿರುವಂತಹ ಪಾಲನಾ ಕಾರ್ಯದಲ್ಲಿ ನಿರತರಾಗಿರುವಂತಹ ಸಂದರ್ಭ ದೇವೇಶ ನನ್ನಲ್ಲಿ ಇವರಿಗಾಗಿ ಬಂದ. ಈಗಾಗಲೇ ದೇವಲೋಕದ ಮೇಲೆ ಹಿರಣ್ಯಪುರದ ಅಧಿಕಾರಿಯಾಗಿರುವಂತಹ ಅಂಧಕಾಸುರನ ಉಪಟಳ ಆಯಿತು ಎನ್ನುವ ಹಾಗೆ ಬಂದು ಬೇಡಿಕೊಂಡ. ರಕ್ಕಸರು ಅಂದ್ರೆ ಹಾಗೆ ಅಲ್ವಾ? ಇದುವರೆಗಾಗಿ ರಕ್ಕಸರು ಬಂದ್ರು ಅಂತ ಆದ್ರೆ ಹೋಗಿ ಕೊಂದು ಕಳೆಯುವುದು ನಮ್ಮ ಜವಾಬ್ದಾರಿ. ಹಾಗೆ ಅಂಧಕಾಸುರನ ಬಲ ಎಷ್ಟು ಎನ್ನುವುದನ್ನು ನೋಡಬೇಕು ಎನ್ನುವ ಕಾರಣಕ್ಕೋಸ್ಕರ ಇದರಾಗಿ ಹೋದೆ. ಬಾವಾ, ದೇವೇಶನನ್ನ ಸೋಲಿಸಿದಂತಹ ಆತ ನನ್ನನ್ನು ಸೋಲಿಸಿ ಬಿಟ್ಟ ಬಾವ. ಹೌದು, ನನಗೆ ಆಶ್ಚರ್ಯ ಆಗುವುದು ಮತ್ತೇನು ಅಲ್ಲ. ದೇವಲೋಕದಲ್ಲಿ ಇಷ್ಟೆಲ್ಲ ನಡೀತಾ ಇದ್ದರೂ ಸಹ ಯಾವ ವಿಷಯವೂ ನಿನಗೆ ಗೊತ್ತಾಗ್ಲಿಲ್ಲ ನೋಡು. ಹೇಳಿದ್ರು ಗೊತ್ತಾಗ್ತಿತ್ತು ನಿನಗೆ ಹಾಗೆ. ಆ ಕಡೆಯಲ್ಲಿ ದಾನವರು ಬಂದ್ರು ಗೊತ್ತಾಗುವುದಿಲ್ಲ, ಈ ಕಡೆಯಲ್ಲಿ ದೇವೇಂದ್ರ ಓಡಿದ್ರು ಗೊತ್ತಾಗುವುದಿಲ್ಲ, ನಮ್ಮ ಬೆನ್ನಿಗೆ 4 ಬಿದ್ರು ಗೊತ್ತಾಗುವುದಿಲ್ಲ. ಒಟ್ಟಾರೆ ಹೆಂಡತಿ ಒಟ್ಟಿ ಕಾಲ ಕಳೀತಾ ಇರುವವ ನೀನು. ಯಾಕಂದ್ರೆ ನನ್ನನ್ನು ನೋಡುವುದಕ್ಕೆ ಭಕ್ತರು ಬರ್ತಾ ಇರ್ತಾರೆ. ಅಲ್ಲ, ಭಕ್ತರ ಅಭಿಷ್ಟವನ್ನ ಈಡೇರಿಸಬೇಕಾದ ನಿನ್ನ ಕರ್ತವ್ಯ. ಹೌದು ಅಲ್ವಾ? ಹಾಗಂತ ದೇವಲೋಕದ ಮೇಲೆ ಗಮನ ಹರಿಸಬೇಕೋ ಬೇಡವೋ? ಗಮನ ಹರಿಸೋಣ. ಹಾಗಾಗಿ ಈಗ ಕೇವಲ ದೇವೇಶನಿಗೆ ಸೋಲಾದದ್ದೇ ಹೌದು ಅಂತ ಆದ್ರೆ ತಲೆ ಬಿಸಿ ಮಾಡಿಕೊಳ್ಳಬೇಕಾದಂತ ಅಗತ್ಯತೆ ಇರಲಿಲ್ಲ. ನನ್ನಲ್ಲಿಯವರೆಗಾಗೂ ಬಂದ, ನನ್ನಲ್ಲೂ ಹೋರಾಟ ಮಾಡಿದ, ನನ್ನನ್ನು ಸೋಲಿಸಿದ್ದಾನೆ. ಹೀಗೆ ಮುಂದುವರಿದು ಬಂದ ಅಂತಾದ್ರೆ ಯಾವ ಕಾರಣಕ್ಕೂ ಯಾರನ್ನು ಸುಮ್ಮನೆ ಬಿಡುವುದಿಲ್ಲ. ಇದೇ ರೀತಿ ಮುಂದುವರೆದಂತೆ ಹೌದು ಅಂತಾದ್ರೆ ದೇವಲೋಕದ ಗದ್ದುಗೆಯನ್ನ ಏರಿ ದೇವತೆಗಳು ಏನು ಅಲ್ಲ ಅಂತ ಮಾಡ್ತಾನೆ ಅವ. ದೇವಲೋಕದ ಗದ್ದುಗೆ ಎನ್ನುವುದು ಯಾವನೋ ಒಬ್ಬನಿಗೆ ಸೀಮಿತ ಅಲ್ಲ. ಹಾಗೆ ಅದನ್ನು ಪಡೆಯುವುದಕ್ಕೆ ದಾರಿ ಬೇಡ ಅಲ್ವಾ? ಅಲ್ವಾ? ಈಗ ಇವ ಬಲದಿಂದ, ವರ ಬಲದಿಂದ ಹೌದು ಗದ್ದುಗೆಯನ್ನು ಆಕ್ರಮಿಸಿದ್ದಾನೆ, ನಿನ್ನನ್ನು ಸೋಲಿಸಿದ್ದಾನೆ. ಹೌದು ಬಾವ, ನಾನಿದ್ದೇನಲ್ಲ ಅಂದ್ರೆ ಅಣ್ಣಯ್ಯ ಈ ಕಡೆಯಿಂದ ನನ್ನ ದೇವರು ಎಲ್ಲಿಗೋ ಹೊರಟಾಗುಂಟು. ಎಲ್ಲಿಗೆ ಹೊರಟದ್ದು? ಎಲ್ಲಿಗೆ? ಅಂಧಕನೆಂಬ ಅಸುರ ದಾರೆಯಲ್ಲೇ ಹೊರಟಿದ್ದ. ಅಂಧಕನ ಸಂಹಾರ ನಮ್ಮಯ ಪುತ್ರ ಮರೆದಿರ ಆತ, ನಮ್ಮಯ ಪುತ್ರ ಮರೆದಿರ ಇರಲಿ ನಾಟದ ಹಿಡಗಾಟಗೆ ಬರಲಿ ಕೀರ್ತಿಯು ಪಡೆದ ಮನೆಯೇ ಮುಂದೆ ಬರಲಿ. ನೀವೆಲ್ಲಿಗೆ ಹೊರಟದ್ದು? ಅಂಧಕನ ಸಂಹಾರಕ್ಕೆ. ಸಂಹಾರ ಮಾಡಬೇಕೆನ್ನೋ ಉದ್ದೇಶಕ್ಕಾಗಿ ತಾವು ಹೊರಟದ್ದು. ಹೌದು. ಅಸುರಹರ ಅಂಧಕ್ಕೆ ಹೆಂಡತಿ ಒಟ್ಟಿಗೆ ಮತ್ತೆ ಮಾತಾಡುವಂತೆ ಬಾ, ಹೋಗುವ. ಅಣ್ಣಯ್ಯ ಸ್ವಲ್ಪ ನಿಲ್ಲಿ. ಅದೇ ಅಕ್ಕ, ನನ್ನ ತಂಗಿ ಹತ್ರ ಮತ್ತೆ ಮಾತಾಡು ಅಂತ ಹೇಳಿ. ಹಾಗೆ ಹೇಳಿ. ಅಲ್ಲ, ಅದು ಇಲ್ಲ ಇಲ್ಲ, ನೀವು ಮಾತಾಡಿ. ನಿನ್ನಲ್ಲಿ ಮಾತಾಡ್ತೇನೆ. ಒಂದ್ ಸ್ವಲ್ಪ ಒಂದೇ ಅಂತದ್ದೇ 100 ಮಾತಾಡ. ನೀನು ಸ್ವಲ್ಪ ಆ ಕಡೆ ಇರೋಣ. ಅಲ್ಲ, ಅಂಧಕನನ್ನು ಸಂಹಾರ ಮಾಡ್ತೀನಿ ಎನ್ನುವಾಗಿ ತಾವು ಹೊರಟಿದ್ದೀರಿ. ಹೌದು. ಅಂಧಕ್ಕೆ ಯಾರು? ಅಂಧಕ. ಅಲ್ಲ, ಅಂಧಕ ನಿಮಗೆ ಅಲ್ಲ, ಅಂಧಕ ಗೊತ್ತುಂಟು. ಲೋಕಕ್ಕೆ ಅಂಧಕ ಮತ್ತೆ ಸಂಬಂಧ ಬೇಡ. ಅಯ್ಯೋ, ಅವ ಸಂಬಂಧ ನಿಮಗೇನಾಗಬೇಕು? ಗೊತ್ತಿಲ್ಲ. ಅಯ್ಯೋ,
ಅದೇ ಹೇಳುದು ಹಾ. ಯಾರೋ ಒಬ್ರು ಏನು ಹೇಳಿದ್ದಾರೆ ಎನ್ನುವ ಉದ್ದೇಶಕ್ಕಾಗಿ ಹಾ. ಆಯ್ತಪ್ಪ ಸಂಹಾರ ಮಾಡ್ತೇನೆ ಎನ್ನುವಾಗ ಹೊರಡ್ತೀರಿ ಬಿಟ್ರೆ ಹಾ. ಸಂಬಂಧದಲ್ಲಿ ನಮಗೇನಾಗಬೇಕು ಆ ಕುರಿತಾಗಿ ಸ್ವಲ್ಪವೂ ನಿಮ್ಗೆ ಆಲೋಚನೆ ಮಾಡ್ಲಿಲ್ಲ. ಅವ ನಮಗ ಮಗ ಆಗಬೇಕು. ಅವ ತುಂಬಾ ಮಾತಾಡ್ದ, ನನ್ನ ಮಗ ಅಂತ ಹೇಳಲಿಲ್ಲ. ಅಣ್ಣ ಅದೇ ಹೇಳುವುದು ಯಾವ ವಿಚಾರ ಮೊದಲು ಯಾರಿಗೆ ವಿಶದೀಕರಿಸಬೇಕು ಅದನ್ನೇನು ಹೇಳುವುದಿಲ್ಲ. ಅಲ್ಲ ಈಗ ಮಗ ಹೌದು. ಅಲ್ಲ ಹೌದು ಅಲ್ಲ ಆಯ್ತು ಆಯ್ತು ಅವ ಜನ ಹಾಗೆ ಬಿಡು. ದೇವ್ರೇ ಅಲ್ಲ ಯಾವುದಾ ಅಲ್ಲ ಮತ್ತೆ ಕೇವಲ ಅವ ಒಬ್ಬ ಮಾತ್ರ ಅಲ್ಲ, ಪ್ರಪಂಚ ಪ್ರಪಂಚದಲ್ಲಿ ಇರುವವರೆಲ್ಲ ಜಗತ್ತೊಪ್ಪಿತಾರ. ಹೌದು ಹಾಗೇನೆ. ಹೌದು ಹಾಗಂತ ಇವರು ಹಾಗೆ ನೋಡು. ಸಂಬಂಧವಾ? ಪಾರ್ವತಿ ಹಾ. ಹಾಗೆ ಅವನು ಮಗ ಎನ್ನುವ ಸಂಬಂಧವನ್ನು ಕಲ್ಪಿಸಿಕೊಂಡು ಆ. ಕರುಣೆ ತೋರಿ ಬಿಡ್ಲಿಕ್ಕೆ ಆಗುವುದಿಲ್ಲ. ಆಯ್ತು. ಪ್ರಪಂಚಕ್ಕೆ ಅನ್ಯಾಯ ಮಾಡಿದ. ಬಾಳ್ ಒಳ್ಳೆ ಮಾತಾಡಿದ್ದೀವಿ. ಅಲ್ಲ, ತಡಿಯಣ್ಣ. ಅಲ್ಲ ಅಲ್ಲ ಈಗಲಾದ್ರೂ ಗೊತ್ತಾಯ್ತಾ ನಿಂಗೆ? ಬಾಳ್ ಒಳ್ಳೆ ಮಾತು. ಅಲ್ಲ ಅವ ಏನ್ ತಪ್ಪು ಮಾಡಿದ್ದಾನಂತ ಬೇಕಲ್ವಾ? ದೇವಲೋಕದ ಮೇಲೆ ದಾಳಿ ಮಾಡಿದ. ಇವಳು ಕೇಳುವುದು ಸರಿ ಉಂಟು, ಅಲ್ವಾ ಅಣ್ಣ? ಒಟ್ಟಾರೆ ಕುಂದ್ರ ಆಗ್ತದೆ. ಏನ್ ಏನು ತಪ್ಪು ಮಾಡಿದ್ದಾನೆ ಅಂತ ಬೇಕು. ಅದೆಂತದ್ದು ನೀನೇ ಹೇಳಿದಲ್ವಾ, ದೇವಲೋಕವನ್ನು ದಾಳಿ ಮಾಡಿದ್ದಾನೆ, ದೇವೇಂದ್ರ ಓಡಿದ್ದಾನೆ. ಎಲ್ಲಿ ದೇವಲೋಕ ದಾಳಿ ದೇವಲೋಕದ ಮೇಲೆ ದಾಳಿ ಮಾಡಿದ್ದು, ಸುರಪೀಠವನ್ನು ತನ್ವಶ ಮಾಡಿಕೊಂಡದ್ದು, ಸುರಪೀಠದ ಮೇಲೆ ನನ್ನ ಮಗ ಅಂಧಕ ಕುಳಿತುಕೊಂಡದ್ದು. ಅಯ್ಯಯ್ಯೋ ಎಷ್ಟು ಸಂತೋಷ ಆಗ್ತಾ ಉಂಟು. ಪ್ರಪಂಚದಲ್ಲಿ ಯಾವ ತಾಯಿಗೆ ಮಕ್ಕಳು ಈ ರೀತಿ ಸಾಧನೆ ಮಾಡಿದ್ರೆ ಸಂತೋಷ ಆಗ್ಲಿಕ್ಕಿಲ್ಲ. ಆ. ಬಾಳ ಒಳ್ಳೇದ್ ಮಾಡಿದ್ದಾನೆ ಅವ. ಮೂರು ಲೋಕದಲ್ಲಿ ಅಜೇಯನಾಗಬೇಕು ಹೌದಪ್ಪ. ನನ್ನ ಮಗ ಎನ್ನುವ ಹಾಗೆ ತಾಯಿಯ ಹೆಬ್ಬಯಕೆ. ಆ. ಯಾವ ತಾಯಿ ಅದೇ ತಂದೆ ಆದವರಿಗೆ ಇರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆ, ಮಕ್ಕಳ ಕುರಿತಾಗಿ ತಂದೆ ತಾಯಿಯರು ಪ್ರಖ್ಯಾತಿಯನ್ನು ಬಯಸ್ತಾರೋ ಆ. ಕುಖ್ಯಾತಿಯನ್ನು ಬಯಸ್ತಾರೋ? ಪ್ರಖ್ಯಾತಿಯನ್ನ ಇವ ಮಾಡಿದೆಂತದ್ದು ಆ. ನಮಗೆ ಕೆಟ್ಟ ಹೆಸರು ತಂದದ್ದು. ಅಯ್ಯೋ ಅಂದ್ರೆ ಹೌದು, ಬಲವಂತದಿಂದ ದೇವಲೋಕ ಅಲ್ಲ ಹಾಕುವುದು. ದೇವೇಂದ್ರ ಎಲ್ಲಿವರೆಗೆ ಸುರಪೀಠವನ್ನು ಅವನ ಜೊತೆ ಮನ್ವಂತರದವರೆಗೂ ಇರ್ಬೇಕು. ಒಂದು ಮನ್ವಂತರ ಹೌದು. ಅವನಿಗೆ ಸಂಗ್ರಾಮ ಮಾಡೋದಕ್ಕೆ ಆಗುದಿಲ್ಲ ಅಂತ ಆದ್ಮೇಲೆ ಅವರ ಹಣೆ ಬರ ಅದಕ್ಕೇನು ಮಾಡುವುದು? ಓ, ಅಲ್ಲ ಅವರು ನಿನ್ನ ಮಗ ಅಂಧಕಾಸುರನ ಹಾಗಲ್ಲ, ವರಬಲಾನ್ವಿತರಲ್ಲ, ಆ. ಒಳ್ಳೆಯವರು ಸುಮನಸರು. ಮನಸ್ಸರು ಆಯ್ತು ಆಯ್ತು, ಅದು ಒಂದೇ ಪ್ರಕರಣವ. ಮತ್ತೇನ್ ಮಾಡಿದ್ದ? ಯಾರು? ಆ. ನಾರಾಯಣನಲ್ಲಿಗೆ ಬಂದು ಅವನನ್ನು ಓಡಿಸಿದ್ದಾರೆ. ಯಾರು? ಅಣ್ಣನ ಜೊತೆ ಇಲ್ಲಿ ಅಂಧಕ. ಹೌದು, ಅಣ್ಣ ನಿನ್ನ ಜೊತೆಲಿ ಹೋರಾಟ ಮಾಡಿದ್ದು. ಅವ ಒಂದು ಪೆಟ್ಟು ಕೊಟ್ಟದ್ದು ಅಂತ ಹೇಳಿದ್ರೆ ಹಾ. ಇದುವರೆಗೆ ಯಾರು ಆ ರೀತಿ ಹೋರಾಟ ಮಾಡಿದವರೇ ಇಲ್ಲ ನನ್ನ. ಒಳ್ಳೆ ನಗುತ್ತಾ ಇರ್ತಿಯಲ್ಲ, ಬೆಳ್ತಿದ್ದೆ ಎಷ್ಟು ಬಿಡ್ತಿದ್ದೆ ಅಲ್ಲ, ಮಾಡಿದವು ಬೇರೆ ಯಾರು ಅಲ್ಲ ನೋಡು, ನಮ್ಮ ಅಳಿಯ. ಅಸುರ, ಅನ್ಯಾಯಗಾರ ಹೇಳಿದ್ದು ನೀನೆ. ನನ್ನ ತಂಗಿ ಮಗ ಬಂದ್ ಮತ್ತೆ ಇಷ್ಟು ಮಾಡ್ತಾನೆ ಅಂತ ನನ್ನ ಅಣ್ಣನ ಜೊತೆ ಹೋರಾಟ ಮಾಡಿ ದುರದ ಮೂಲಕ ನನ್ನ ಅಣ್ಣನನ್ನು ದಾರುಗಡಿಸಿದ್ದ. ಹೌದು, ನಾನಾದ್ರೂ ಸನ್ಮಾನ ಮಾಡ್ತಾ ಇದ್ದೆ, ಗೊತ್ತುಂಟಾ? ಸನ್ಮಾನ ಮಾಡ್ಬೇಕು ಆಗ್ಬೇಕದು. ಅವ ಕೊಟ್ಟು ಪೆಟ್ಟಿಗೆ ತಡ್ಕೊಳಿಕ್ ಆಗುದಿಲ್ಲ ನೋಡಿ. ಅಲ್ವೇ? ಅಲ್ಲ. ಎಂತದ್ದೇ ಯಾವ ಜಾತಿ ಅವಮಾನ ಮಾಡಿದ್ದಾನೆ ನಮ್ಮ ಮಗ, ನೀನಂತ ಸನ್ಮಾನ ಮಾಡ್ತೀಯ? ಮಗನ ಕುರಿತಾಗಿ ಅಂದ್ರೆ ಅಲ್ಲ. ನಿನ್ನ ಲೆಕ್ಕಾಚಾರದಲ್ಲಿ ಆ ಸನ್ಮಾನಕ್ಕೆ ಒಂದು ಮೌಲ್ಯವೇ ಇಲ್ವಾ? ಹಾಗಾದ್ರೆ ಒಟ್ಟು ಯಾರು ಸಿಕ್ಕಿದ್ರು ಅಂತ ಒಂದು ಹೂಹಾರ ಹಾಕಿಬಿಡು. ಅಲ್ಲ, ಮಗ ಗೆದ್ದು ಬಂದ ಅಲ್ಲ ಹೂವಾರ ಅಲ್ಲ ಯಜಮಾನ್ರೆ, ಸನ್ಮಾನ ಎಷ್ಟು ಅದೇ ಮತ್ತೆ ಸಮ್ಮಾನ. ಭಾವ ಹೇಳುವುದ್ರಲ್ಲೂ ಅರ್ಥ ಉಂಟು. ಹಾ. ಈ ಸನ್ಮಾನಕ್ಕೊಂದು ಬೆಲೆ ಬರಬೇಕು ಅಂತ ಆದ್ರೆ ಪಡೆಯುವವರಿಗೆ ಪಾತ್ರಕ್ಕೆ ಮಾಡ್ಬೇಕು, ಯೋಗ್ಯತೆ ಇರಬೇಕು ಪಾತ್ರಕ್ಕೆ ಸನ್ಮಾನ ಅಲ್ವಾ? ಒಟ್ಟಾರೆ ಆದ್ರೂ ತಂಗಿ ಹೌದೇ? ನಾಳೆ ಇವನಿಗೆ ನೀನು ಸನ್ಮಾನ ಮಾಡಿದ್ರೆ ಅಥವಾ ಮನಸ್ಸು ಮಾಡಿದೆ ಅಂತಾದ್ರೆ ನಾಳೆ ಪ್ರಪಂಚದಲ್ಲಿ ಪುಂಡು ಬೋಕರೆಗಳಿಗೆ ಸನ್ಮಾನ ಆಗ್ತಾ ಇರ್ತದೆ ಅಲ್ವಾ? ಒಳ್ಳೆಯವರೆಲ್ಲ ಮೂಲೆ ಸೇರುದು. ಹಾಗಾದ್ರೆ ಇವರಿಗೆಲ್ಲ ಸನ್ಮಾನ ಮಾಡುದಲ್ಲ ಅದು. ಆಹಾ. ಅಲ್ಲಲ್ಲಪ್ಪ. ನೀವಿನೇ ಏನ್ ಹೇಳ್ತಿರೋದು ನನಗೆ ಪ್ರಸ್ತುತ ಅಲ್ಲ. ಯಾಕಂತ ಹೇಳಿದ್ರೆ ನನ್ನ ಮಗ ಬಲಶಾಲಿಯಾಗಿದ್ದಾನೆ, ವಿಜಯಿಯಾಗಿದ್ದಾನೆ, ಗೆದ್ದಿದ್ದಾನೆ, ಸಂತೋಷ. ಎಲ್ಲಿಯಾದ್ರೂ ನನ್ನ ಮಗನ ಕುರಿತಾಗಿ ನೀವು ಸಂಹಾರ ಮಾಡ್ತೇನೆ ಅನ್ನುವಾಗಿ ಶೂಲಧಾರಿಯಾಗಿ ಮುಂದೆ ನೀವು ಒರೆದಿದ್ದೀರಿ ಅಂತ ಆದ್ರೆ ಹಾ. ನಾನು ಚಂಡಿ ಆಗ್ತೇನೆ, ಬಿಡುವುದಿಲ್ಲ ನಾನು. ಹೇಗೆ? ಎಂತ ಸಂದರ್ಭವೇ ಬರಲಿ, ಎಂತ ಸಂದಿಗ್ಧ ಸ್ಥಿತಿಯೇ ಬರಲಿ, ಹೋಗಿ ಹಾಗಾದ್ರೆ ಏನಾಗ್ತಾರೆ ನಾನು ನೋಡ್ತೇನೆ. ನನಗೆ ನಿಜ ಅಲ್ಲ, ಈಗ ದೇವೇಂದ್ರ ಪೂರ್ತಿ ಚಡ್ಡಿಯಾಗಿದ್ದಾನೆ. ಅಲ್ಲ ಗೌರಿ, ಇವಳು ಅಂತ ಹೇಳುತ್ತೆ. ಅಲ್ಲ ಭಾವ, ನಿನಗೆ ಕೆಲವು ಸೂಕ್ಷ್ಮತೆಗಳು ಗೊತ್ತೇ ಆಗುವುದಿಲ್ಲ ನೋಡಿ. ನೀನೇನು? ಅಲ್ಲದೆ ಇದ್ರೆ ಈಗ ಸಿಟ್ಟು ಬಂದಿದೆ ಅವಳಿಗೆ. ಹೌದು, ಸಿಟ್ಟು ಬಂದಾಗ ನೀವು ಮಾತಾಡಿದ್ದು ನಾನು ಮಾತಾಡಿದ್ದೆ ಹೌದು ಅಂತ ಆದ್ರೆ ಮತ್ತೆ ಸಿಟ್ಟು ಬಂದು ಏನಾಗ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಅವಳು ಚಂಡಿ ಆದ್ಲು ಅಂತ ಆದ್ರೆ ನಾವು ಅವಳನ್ನು ತಡೆಯುವುದಕ್ಕೆ ಏನ್ ಮಾಡುದು? ಅಷ್ಟೇ. ಏನ್ ಮಾಡ್ಲಿಕ್ಕೆ ಅಲ್ಲ, ಆಗುದಿಲ್ಲ. ಈಗ ನೀನು ಒಟ್ಟು ಬಂದು ಮಾಡ್ತಾ ಇರೋ ಅವಳು ಮಾಡುವುದು ಸರಿ ಅಂತಿ, ನಾನು ಹೊರಡುವುದು ಬೇಡ ಅಂತಿ. ಅಂಧಕಾಸುರ ಲೋಕಕಂಟಕ ಅಂತ ಇರ್ತೀವಿ. ಹೌದು, ಅವನು ಅದೇ ಆಗ್ಬೇಕು. ಅಲ್ಲ, ನೀನು ಒಟ್ಟು ನನ್ನನ್ನು ಪ್ರಚೋದಿಸ್ಲಿಕ್ಕೆ ಬಂದದ್ದಲ್ಲ, ಎಂಥದೋ ಮಾಡ್ಲಿಕ್ಕೆ ಬಂದದ್ದು ನೀನು. ಅಲ್ಲ, ನೀ ಹೆಸರು ಬೇಡ. ಯಾವ್ದು? ಅವಳಿಗೆ ಸಿಟ್ಟು ಬಂದಿದೆ ಅಲ್ವಾ? ಅವಳನ್ನ ಸಮಾಧಾನ ನಾನು ಮಾಡ್ತೇನೆ.
ಮತ್ತೆ ನನ್ನನ್ನು ಯಾಕಪ್ಪ ಈ ಮಧ್ಯ ತಂದದ್ದು? ಅಲ್ಲ. ನಾನು ಬುಡದಲ್ಲಿ ಒಮ್ಮೆ ಬಂದಿದ್ದೆ, ತಲೆಗೆ ಮತ್ತೊಮ್ಮೆ ಬರ್ತಿದ್ದೆ, ಮಧ್ಯ ನೀನು ಯಾಕೆ ಬಂದದ್ದು ಇಲ್ಲಿಗೆ? ನೀನು ಒಟ್ಟಾರೆ ತಂಗಿ ಅಲ್ಲ, ನನ್ನವರ ಪರವಾಗಿ ನೀನು ಪಕ್ಷ ವಹಿಸಿಕೊಂಡು ಬಂದೆ ಅಂತಾದ್ರೆ ಯಾರಿಗೂ ಬೆದರುವುದಿಲ್ಲ. ಮಗನ ಪರವಾಗಿ ನಾನು ನಿಲ್ತೇನೆ, ಏನಾಗ್ತದೆ ನೋಡೋಣ. ಹಾಗಾದ್ರೆ ನೀನೇ ಹೇಳು, ನಾನು ಅವನ ಪರವಾಗಿ ಮಾತಾಡಿದ್ದೇನಾ? ಮಧ್ಯದಲ್ಲಾದ್ರೂ ನಿನ್ ಪರವಾಗಿ ಮಾತಾಡಿದ್ದೇನೋ ಇಲ್ವಾ? ಹಾಗಾದ್ರೆ ನಾನು ಹೇಳಿದ್ದು ಸರಿ ಉಂಟು, ನನ್ನ ಮಗ ಮಾಡಿದ್ದು ಸರಿ ಉಂಟು. ಮತ್ತೆ ಯಾಕಂಡ ನೀನು ಹಾಗೆ ನನ್ನ ಪರವಾಗಿ ಮಾತಾಡಲಿಲ್ಲ? ಕಾರಣ ಉಂಟೆ, ಭಾವನನ್ನು ಬಿಟ್ಕೊಡ್ಲಿಕ್ಕೆ ಆಗ್ತದಾ ಎನ್ನುವ ಕಾರಣಕ್ಕಾಗಿ ನೀನು ಹೀಗೆ ಮಾತಾಡಿದ್ದು. ಹೌದು. ಏನೇ ಹೇಳು, ನಾನು ಮಾಡಿದ್ದು ಸರಿಯೋ ತಪ್ಪೆನ್ನುವುದು ನನಗೆ ಗೊತ್ತಾಗುವುದಿಲ್ಲ. ನನ್ನ ಮನಸ್ಸಿನ ಸ್ಥಿಮಿತವನ್ನು ನಾನು ಕಳೆದುಕೊಂಡಿದ್ದೇನೆ ಅಣ್ಣ. ಬೇಸರ ಆಗ್ತಾ ಉಂಟಾ? ನನ್ನ ಮನಸ್ಸಿನ ಸ್ಥಿಮಿತ ನನ್ನಲ್ಲಿ ಇಲ್ಲ. ಬೇಸರ ಆಯ್ತಾ? ಹೌದಣ್ಣ. ಮನಸ್ಸಿನೊಳಗೆ ಬೇಸರವಾ? ಯಾಕೀಗಾಯ್ತು? ಅದು ಕಳೆಯಬೇಕು ಅಂತ ಆದ್ರೆ ನಾನೊಂದು ಉಪಾಯ ಹೇಳ. ಏನ್ ಮಾಡು? ದೇವಿಯ ಮೊಗವ ಈಕ್ಷಿಸಿ ದೇವಿಯ ಮೊಗವ ಈಕ್ಷಿಸಿ ಪದುಬನಾಭನು ನುಡಿಸಿದನು ಮಮತೆಯಲಿ ಮಮತೆಯಲಿ ದೇವಿ ಕೇಳೆ ದೇವಿ ಕೇಳೆ ಮನಬೇ ಬೇಸರ ಕಳೆಯುವ ಸೂತ್ರವು ಒಂದಿಗುವುದು ಸೂತ್ರವು ಒಂದಿಗುವುದು ಮಂದಾರವನದಲ್ಲಿ ಶೃಂಗಾರ ನಲಿವಿಗೆ ಹಲವು ಬಂದಿಗುವುದು ತದ್ದಿನ ತಗ್ದಿನ ತಾದಿನ ತಗ್ದಿನ ತದ್ದಿನ ತಗ್ದಿನ ತೈ ದೇವಿ ಕೇಳೆ 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 ಮನ ಬೇಸರ ಮನ ಬೇಸರ ಕಳೆಯುವ ಸೂತ್ರವು ಒಂದಿಗುವುದು ದೇವಿ ಕೇಳೆ ದೇವಿ ಕೇಳೆ ಮನ ಬೇಸರ ಮನ ಬೇಸರ ಮನ ಬೇಸರ ಮನ ಬೇಸರ ಕಳೆಯುವ ಸೂತ್ರವು ಒಂದಿಗುವುದು ಸೂತ್ರವು ಒಂದಿಗುವುದು ಮಂದಾರವನದಲ್ಲಿ 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 ಶೃಂಗಾರನ ದೇವಿಗೆ ಶೃಂಗಾರ 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 ನಲಿವಿಗೆ ಮಂದಾರವನದಲ್ಲಿ 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 ಶೃಂಗಾರ ನಲಿವಿಗೆ ಶೃಂಗಾರ 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 ನಲಿವಿಗೆ ಕಾಣವು ಬಂದಿಗೋದು ಆತಗೆ ಆತಗೆ ಕಾಲವು ನಲಿವಿಗೆ ಕಾಲವು ಬಂದಿಗುವುದು ದೇವಿ ಕೇಳೆ ದೇವಿ ಕೇಳೆ ಆ ಆ ಆ
ನಿಮಿಷದಲ್ಲಿ ಜಲ ಕೇಳಿ ಆಡಲು ಜಲ ಕೇಳಿ ಜಲ ಕೇಳಿ ಸಲಿಲ ನೈಮಿಷದಲ್ಲಿ ಜಲ ಕೇಳಿ ಆಡಲು ಆಡಲು ಜಲ ಕೇಳಿ ಆಡಲು ಜಲ ಕೇಳಿ ಆಡಲು ಜಲ ಕೇಳಿ ಆಡಲು ಜಲ ಕೇಳಿ ಆಡಲು ಈಗಲೇ ಹೋಗುವುದು ಸಖಿಯರ ಕೂಡಿ ಈಗಲೇ ಹೋಗುವುದು